ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ರಮೇಶ್, ಹಳ್ಳಿ ಹುಡುಗ. ನನ್ನ ಬದುಕಿನಲ್ಲಿ ರಾಶಿಕಾ ಎಂಬ ಹೆಸರೇ ಪ್ರೀತಿಯ ಅರ್ಥವನ್ನು ಬದಲಿಸಿತು. ಈ ಕಥೆ ನಮ್ಮಿಬ್ಬರ 3 ದಿನದ ಪ್ರಯಾಣದ ನೆನಪು. ಮಳೆ, ಕೆರೆಯ ಅಲೆಗಳು ಮತ್ತು ಮನದಾಳದ ಭಾವನೆಗಳ ನಡುವೆ ನಡೆದ ಹೃದಯದ ಸಂಭಾಷಣೆ. ಮೊದಲ ದಿನ ಬೆಳಗ್ಗೆ 7 ಗಂಟೆಗೆ ನಾನು ಬೈಕ್ ಸಿದ್ಧಪಡಿಸುತ್ತಿದ್ದಾಗ ರಾಶಿಕಾ ನಗುತ್ತಾ, ರಮೇಶ್, ನಿಜವಾಗಿಯೂ 3 ದಿನ ಹೀಗೆ ಪ್ರಯಾಣ ಮಾಡೋಣ ಅಂದ್ರೆ ನಿನಗೆ ತಲೆ ಸರಿಯೇ ಅಂದಳು. ನಾನು ನಗುತ್ತಾ, ಹೌದು ಮ್ಯಾಡಮ್, ಜೀವನವೇ ಒಂದು ಟ್ರಿಪ್ ಅಂದ್ರೆ ಈ ಟ್ರಿಪ್ ಸ್ವಲ್ಪ ಜೀವ ತುಂಬಲಿ ಅಲ್ವಾ ಅಂದೆ. ಅವಳು ತಕ್ಷಣ ಒಪ್ಪಿದೆ, ಆದರೆ ತುಂಬಾ ವೇಗ ಮಾಡಬೇಡ, ನನಗೆ ಭಯ ಎಂದಳು. ನಾನು ಕಣ್ಣು ಕಿತ್ತಂತೆ ನಗುತ್ತಾ, ನಿನ್ನ ಜೊತೆ ಇದ್ದಾಗ ನನಗೆ ಭಯ ಅಂದ್ರೆ ಅರ್ಥವಿಲ್ಲ ರಾಶಿಕಾ ಎಂದು ಹೇಳಿದೆ. ನಾವು ಬೈಕ್ನಲ್ಲಿ ಹಳ್ಳಿಯ ರಸ್ತೆಯ ಮೂಲಕ ಹೊರಟೆವು. ಹಸಿರು ಹೊಲಗಳು, ಬೆಟ್ಟದ ನೋಟಗಳು, ಮಂಜಿನ ಚುಕ್ಕಿಗಳು ಎಲ್ಲವೂ ಮನಸ್ಸನ್ನು ಶಾಂತಗೊಳಿಸುತ್ತಿದ್ದವು. ಗಾಳಿಯಲ್ಲಿ ಕೂದಲು ತೇಲಿಸುತ್ತಾ ರಾಶಿಕಾ, ವಾವ್, ಈ ಹಸಿರು ನೆಲ ನೋಡಿದರೆ ಮನಸ್ಸೇ ಶಾಂತವಾಗುತ್ತದೆ ಅಂದಳು. ನಾನು ನಗುತ್ತಾ, ನಿನ್ನ ನಗು ನೋಡಿದ್ರೆ ನನಗೆ ಶಾಂತಿ ಸಿಗುತ್ತೆ ಎಂದೆ. ಅವಳು ನಗುತ್ತಾ ನನ್ನತ್ತ ನೋಡಿದ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಸೇರಿಕೊಂಡುವು. ಹೃದಯ ಬಡಿತ ನಿಧಾನವಾಗಿ ಒಂದೇ ಲಯದಲ್ಲಿ ಹರಿಯಿತು. 2ನೇ ದಿನ ಸಂಜೆ ಮಳೆ ಸುರಿಯುತ್ತಿದ್ದಾಗ ನಾವು ದೊಡ್ಡ ಕೆರೆಯ ಹತ್ತಿರ ತಂಗಿದ್ದೆವು. ಮಳೆಯ ಹನಿ, ಗಾಳಿಯ ಶಬ್ದ, ನಿಸರ್ಗದ ನಾಟ್ಯ ಎಲ್ಲವೂ ಮಾಯಾಮಯ ವಾತಾವರಣವನ್ನು ಸೃಷ್ಟಿಸಿದ್ದವು. ರಾಶಿಕಾ ಮಳೆಯತ್ತ ನೋಡಿ, ಈ ಕೆರೆಯ ನೀರು ಎಷ್ಟು ಶಾಂತ ಇದೆ ನೋಡಿ, ಹಾಗೆ ನಿನ್ನ ಮನಸ್ಸು ಇರಬೇಕು ಅಲ್ವಾ ಅಂದಳು. ನಾನು ಸ್ಮಿತ ನಗುತ್ತಾ, ಕೆಲವೊಮ್ಮೆ ಶಾಂತಿ ಇರ್ತದೆ, ಕೆಲವೊಮ್ಮೆ ನಿನ್ನ ನಗುವಿನ ಅಲೆಗಳು ಮನಸ್ಸು ಅಲುಗಾಡಿಸುತ್ತವೆ ಎಂದೆ. ಅವಳು ನಿಧಾನವಾಗಿ ನಗುತ್ತಾ ನನ್ನತ್ತ ನೋಡಿದಾಗ ಆ ನೋಟದಲ್ಲಿ ಅಳಲಾಗದ ಆತ್ಮೀಯತೆ ತುಂಬಿತ್ತು. ಆ ಕ್ಷಣದಲ್ಲಿ ರಾಶಿಕಾ ಮೃದುವಾಗಿ, ನಿನಗೆ ಗೊತ್ತಾ ರಮೇಶ್, ನನ್ನ ಜೀವನದಲ್ಲಿ ನಿನ್ನಂತ ಒಬ್ಬ ಇರಬಹುದು ಅಂತ ನಾನು ಎಂದಿಗೂ ಯೋಚಿಸಿರಲಿಲ್ಲ ಎಂದಳು. ನಾನು ಗಂಭೀರ ಧ್ವನಿಯಲ್ಲಿ, ನಾನೂ ಅದೇ ಹೇಳಬೇಕಿತ್ತು. ಕೆಲವರು ನಮ್ಮ ಜೀವನಕ್ಕೆ ಬಂದು ನಿಶ್ಶಬ್ದವಾಗಿ ನಮ್ಮ ಅಂತರಾಳವನ್ನೇ ಬದಲಿಸ್ತಾರೆ ಎಂದೆ. ಮಳೆ ತೀವ್ರವಾಗುತ್ತಿದ್ದಂತೆ ನಾವು ಹತ್ತಿರದ ಮನೆ ಮೇಲೆ ಆಶ್ರಯ ಪಡೆದಿದ್ದೆವು. ಚಳಿ ಹೆಚ್ಚಾಗುತ್ತಿದ್ದಂತೆ ಅವಳು ಕಂಪಿಸುತ್ತಾ, ಚಳಿಯಾಗಿದೆ ಎಂದಳು. ನಾನು ನನ್ನ ಜಾಕೆಟ್ ತೆಗೆದು ಕೊಡುತ್ತಾ, ಒಂದು ಕ್ಷಣ ಇದು ಹಾಕು ಎಂದೆ. ಅವಳು ತಲೆ ತಗ್ಗಿಸಿ ಧನ್ಯವಾದ ಹೇಳಿದಳು. ಅವಳು ನಿಸ್ಸೀಮ ನೋಟದಿಂದ, ನೀನು ಯಾವಾಗಲೂ ಹೀಗೆ ಯಾಕೆ ಕಾಳಜಿ ವಹಿಸುತ್ತೀಯಾ ಎಂದಾಗ ನಾನು ನಿಧಾನವಾಗಿ, ಏಕೆಂದರೆ ನಿನ್ನ ನಗು ಕಳೆದು ಹೋದರೆ ನನಗೆ ಬದುಕಿನ ಅರ್ಥವೇ ಇರೋದಿಲ್ಲ ರಾಶಿಕಾ ಎಂದೆ. ಆ ಕ್ಷಣದಲ್ಲಿ ಅವಳು ಮೌನವಾಗಿದಳು, ಕಣ್ಣುಗಳಲ್ಲಿ ಕಣ್ಣೀರು, ಆದರೆ ಅದು ಕೃತಜ್ಞತೆಯ ಕಣ್ಣೀರು. ಆ ರಾತ್ರಿ ಮಳೆ ನಿಂತು ಚಂದ್ರನ ಬೆಳಕಿನಲ್ಲಿ ಕೆರೆಯ ನೀರು ಮಿನುಗುತ್ತಿತ್ತು. ನಾವು ತಾತ್ಕಾಲಿಕ ಶೆಡ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆವು. ರಾಶಿಕಾ ನಿಧಾನವಾಗಿ, ರಮೇಶ್, ನಿನಗೆ ನನ್ನ ಬಗ್ಗೆ ನಿಜವಾಗಿ ಎಷ್ಟರ ಮಟ್ಟಿಗೆ ಅನಿಸುತ್ತದೆ ಎಂದು ಕೇಳಿದಳು. ನಾನು ನಿಶ್ಶಬ್ದವಾಗಿ, ನಿನ್ನ ಹೆಸರು ಕೇಳಿದಾಗ ಹೃದಯ ಬಡಿತ ಬದಲಾಯಿತು ಅಂದ್ರೆ ಅರ್ಥ ಆಗುತ್ತೆ ಅಲ್ವಾ ಎಷ್ಟು ಪ್ರೀತಿ ಇದೆ ಅಂತ ಎಂದೆ. ಅವಳು ನಗುತ್ತಾ, ನಿನ್ನ ಮಾತುಗಳು ಕೆಲವೊಮ್ಮೆ ಕಥೆಯಂತೆ ಅನ್ನಿಸುತ್ತವೆ ಎಂದಳು. ನಾನು ನಗುತ್ತಾ, ಹಾಗಾದರೆ ಈ ಕಥೆಯಲ್ಲಿ ನಾನು ನಾಯಕ, ನೀನು ಪ್ರೇರಣೆ ಎಂದೆ. ಅವಳು ನಗುತ್ತಾ ನನ್ನತ್ತ ನೋಡಿದಾಗ ಇಬ್ಬರ ಕಣ್ಣುಗಳು ಮತ್ತೆ ಸೇರಿಕೊಂಡುವು. ಕೇವಲ ನೋಟಗಳಲ್ಲಿ ನೂರಾರು ಮಾತುಗಳು ಹರಿದುವು. 3ನೇ ದಿನ ಬೆಳಿಗ್ಗೆ ಕೆರೆಯ ನೀರು ಬಂಗಾರದ ಬಣ್ಣದಲ್ಲಿ ಮಿನುಗುತ್ತಿತ್ತು. ರಾಶಿಕಾ ನೋಟದಲ್ಲಿ ಮಮತೆಯೊಂದಿಗೆ, ಈ 3 ದಿನಗಳಲ್ಲಿ ನನ್ನ ಬದುಕು ಬದಲಾಗಿದೆ ರಮೇಶ್, ನಿನ್ನ ಕಾಳಜಿ ನನಗೆ ನಂಬಿಕೆಯನ್ನು ಕಲಿಸಿತು ಎಂದಳು. ನಾನು ನಗುತ್ತಾ, ನಿನ್ನ ನಗು ನನಗೆ ಬದುಕು ಕಲಿಸಿತು ರಾಶಿಕಾ ಎಂದೆ. ನಾವು ಬೈಕ್ನಲ್ಲಿ ಹಳ್ಳಿಯ ಮಾರ್ಗ ಹಿಡಿದು ಹೊರಟೆವು. ಗಾಳಿಯಲ್ಲಿ ಹೂಗಳ ಪರಿಮಳ, ಹೃದಯಗಳಲ್ಲಿ ಹೊಸ ಭಾವನೆ ತುಂಬಿಕೊಂಡಿದ್ದವು. ರಾಶಿಕಾ ಬಾಲ್ಯ ನಗುವಿನಲ್ಲಿ, ಮುಂದಿನ ಬಾರಿ ಟ್ರಿಪ್ಗೆ ಹೋಗೋಣ ಅಂದ್ರೆ ಯಾವ ಕಡೆ ಎಂದು ಕೇಳಿದಳು. ನಾನು ನಗುತ್ತಾ, ಎಲ್ಲಿ ಹೋದರೂ ನಿನ್ನ ಜೊತೆ ಇರೋ ಹಾದಿಯೇ ನನಗೆ ಸರಿ ಎಂದೆ. ಅವಳು ಹೃದಯದಿಂದ ನಗುತ್ತಾ ಹೆಲ್ಮೆಟ್ ಹಾಕಿಕೊಂಡು ಕುಳಿತಳು. ಬೈಕ್ ನಿಧಾನವಾಗಿ ಕಣ್ಮರೆಯಾಗುತ್ತಿತ್ತು, ಆದರೆ ಆ ಪ್ರಯಾಣದ ನೆನಪುಗಳು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ಉಳಿದುವು. ಪ್ರೇಮ ಅಂದ್ರೆ ಕೇವಲ ಆಕರ್ಷಣೆ ಅಲ್ಲ, ಅದು ನಂಬಿಕೆ, ಕಾಳಜಿ ಮತ್ತು ಒಬ್ಬರ ಶಾಂತಿಯನ್ನು ಹಂಚಿಕೊಳ್ಳುವ ಪ್ರಯಾಣ. ರಮೇಶ್ ಮತ್ತು ರಾಶಿಕಾ ಅವರ ಈ 3 ದಿನದ ಟ್ರಿಪ್ ಒಂದು ಪಾಠ ಬಿಟ್ಟಿತು. ಪ್ರೀತಿ ಎಂದರೆ
ಹೃದಯದಲ್ಲಿ ಶಾಂತಿ ತುಂಬುವ ಹಾದಿ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.